ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಧರ್ಮಕ್ಕೆ ಹಾನಿಯಾದಾಗ ಮತ್ತು ಅಧರ್ಮವು ಮೇಲಾದಾಗ ಸಾಧು ಸಜ್ಜನರ ರಕ್ಷಣೆಗಾಗಿ ಮತ್ತು ದುಷ್ಟರ ಸಂಹಾರಕ್ಕಾಗಿ ನಾನು ಯುಗಯುಗಗಳಲ್ಲೂ ಅವತರಿಸುತ್ತೇನೆ ಎಂದು ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಪರಮಾತ್ಮನು ನುಡಿದಿದ್ದಾನೆ. ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕ ಇದಾಗಿದ್ದು, ಶ್ರೀಕೃಷ್ಣನು ಅರ್ಜುನನಿಗೆ ಧರ್ಮದ ರಕ್ಷಣೆಗಾಗಿ ತಾನು ಅವತರಿಸುವುದಾಗಿ ತಿಳಿಸುತ್ತಾನೆ. ಯಾವಾಗಲೆಲ್ಲ ಧರ್ಮದ ಅವನತಿ ಮತ್ತು ಅಧರ್ಮದ ಏಳಿಗೆಯಾಗುತ್ತದೆಯೋ ಆಗ ನಾನು ನನ್ನನ್ನು ಸೃಷ್ಟಿಸಿಕೊಳ್ಳುತ್ತೇನೆ, ಅವತರಿಸುತ್ತೇನೆ ಎಂಬುದು ಇದರ ಅರ್ಥ. ಇದು ದುಷ್ಟರ ಸಂಹಾರ, ಸತ್ಪುರುಷರ ರಕ್ಷಣೆ ಮತ್ತು ಧರ್ಮಸ್ಥಾಪನೆಯ ಸಂಕೇತವಾಗಿದೆ. ಪ್ರೀತಿಯ ವೀಕ್ಷಕರೇ, ಕನ್ನಡ ವಿಚಾರಧಾರೆಗಳು ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಭಗವಂತನು ಈ ಭೂಮಿಯ ಮೇಲೆ ಯಾಕೆ ಅವತರಿಸುತ್ತಾನೆ? ಅವನ ದಶಾವತಾರಗಳ ಹಿಂದಿರುವ ಅಸಲಿ ರಹಸ್ಯಗಳೇನು? ಇಂದಿನ ಈ ಘೋರ ಕಲಿಯುಗದಲ್ಲಿ ನಮ್ಮನ್ನು ಕಾಡುತ್ತಿರುವ ಕಲಿಪುರುಷನಿಂದ ಪಾರಾಗುವುದು ಹೇಗೆ? ಮತ್ತು ಕಲಿಯುಗದ ಅಂತ್ಯದಲ್ಲಿ ಭಗವಂತನು ಕಲ್ಕಿಯಾಗಿ ಹೇಗೆ ಆಗಮಿಸುತ್ತಾನೆ ಎಂಬೆಲ್ಲ ರೋಚಕ ಹಾಗೂ ಜ್ಞಾನವರ್ಧಕ ವಿಚಾರಗಳನ್ನು ಇಂದು ನಾವು ಆಳವಾಗಿ ಅರಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ಏಕೆಂದರೆ ಪ್ರತಿಯೊಂದು ಅವತಾರದ ಕಥೆಯಲ್ಲೂ ನಮ್ಮ ಇಂದಿನ ಜೀವನಕ್ಕೆ ಬೇಕಾದ ಅಮೂಲ್ಯವಾದ ಪಾಠ ಅಡಗಿದೆ. ಸಮಸ್ತ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯ ಎಂಬ 3 ಕಾರ್ಯಗಳಲ್ಲಿ ಭಗವಾನ್ ಶ್ರೀಮನ್ನಾರಾಯಣನ ಹೊಣೆ ಪಾಲನೆಯದ್ದು. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಮಹಾವಿಷ್ಣುವಿಗೆ ದುಷ್ಟರೊಬ್ಬರ ಸಂಹಾರಕ್ಕಾಗಿ ಭೂಮಿಗೆ ಬರಬೇಕಾದ ಅಗತ್ಯವೇ ಇರಲಿಲ್ಲ. ಆತನು ಮನಸ್ಸು ಮಾಡಿದರೆ ಕುಳಿತಲ್ಲಿಯೇ ತನ್ನ ಕೇವಲ ಒಂದು ಸಂಕಲ್ಪದಿಂದಲೇ ಎಂತಹ ಮಹಾರಾಕ್ಷಸನನ್ನಾದರೂ ಭಸ್ಮ ಮಾಡಬಲ್ಲ. ಹಾಗಿದ್ದ ಮೇಲೆ ಆತನು ಭೂಮಿಗೆ ಬಂದು ಅವತಾರವನ್ನೆತ್ತುವುದು ಏಕೆ? ಗೀತೆಯಲ್ಲಿ ಭಗವಂತನೇ ಹೇಳುವಂತೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚದುಷ್ಕೃತಾಂ. ಅಂದರೆ ಭಗವಂತನ ಮೊದಲ ಆದ್ಯತೆ ತನ್ನ ಸಾಧು ಸಜ್ಜನ ಭಕ್ತರನ್ನು ರಕ್ಷಿಸುವುದು. ದುಷ್ಟರ ಸಂಹಾರ ಎನ್ನುವುದು ಕೇವಲ 2ನೇ ಉದ್ದೇಶವಷ್ಟೇ. ಈ ಸಂಪೂರ್ಣ ಜಗತ್ತು ಒಂದು ದುಃಖದ ಸಾಗರ. ನಾವೆಲ್ಲರೂ ಭಗವಂತನ ಮಕ್ಕಳು. ಈ ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವ ನಮ್ಮನ್ನು ರಕ್ಷಿಸಲು ಸಾಕ್ಷಾತ್ ಆ ಜಗತ್ಪಿತನೇ ಈ ಸಾಗರಕ್ಕೆ ಧುಮುಕಿ ನಮ್ಮ ಕೈ ಹಿಡಿದು ಮೇಲೆತ್ತಿ ತನ್ನೊಡನೆ ಕರೆದೊಯ್ಯುತ್ತಾನೆ. ಭಕ್ತರ ಜೊತೆ ಬೆರೆಯುವುದು, ಭಕ್ತರೊಂದಿಗೆ ಹಾಡಿ ಕುಣಿಯುವುದು, ಅವರ ಕಷ್ಟಗಳಲ್ಲಿ ಭಾಗಿಯಾಗುವುದು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಕೆಲಸ. ಇದೇ ಆತನ ಅವತಾರಗಳ ಮೂಲ ಉದ್ದೇಶ. ಭಗವಂತನ ಅವತಾರಗಳ ಬಗ್ಗೆ ಮಾತನಾಡುವ ಮುನ್ನ ನಾವು ಈ ಕಾಲಚಕ್ರವನ್ನು ಅರ್ಥ ಮಾಡಿಕೊಳ್ಳಬೇಕು. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ, ಈ 4 ಯುಗಗಳು ಸೇರಿದರೆ ಒಂದು ಚತುರ್ಯುಗವಾಗುತ್ತದೆ. ಇಂತಹ 71 ಚತುರ್ಯುಗಗಳು ಕಳೆದರೆ ಒಂದು ಮನ್ವಂತರವಾಗುತ್ತದೆ. ಆ ಮನ್ವಂತರವನ್ನು ಒಬ್ಬ ಮನುರಾಜನು ಆಳುತ್ತಾನೆ. ಇಂತಹ 14 ಮನ್ವಂತರಗಳು ಹಾಗೂ 15 ಸಂಧ್ಯಾಕಾಲಗಳು ಕಳೆದರೆ ಬ್ರಹ್ಮದೇವರಿಗೆ ಕೇವಲ 1 ದಿನವಾಗುತ್ತದೆ. ಆ ಬ್ರಹ್ಮನ 1 ದಿನವನ್ನು ಕಲ್ಪ ಎಂದು ಕರೆಯಲಾಗುತ್ತದೆ. ಅಂದರೆ ನಮ್ಮ ಭೂಮಿಯ ಲೆಕ್ಕದಲ್ಲಿ ಸುಮಾರು 4 ಬಿಲಿಯನ್ ವರ್ಷಗಳಿಗೂ ಅಧಿಕ ಕಾಲ. ನಾವೀಗ ಇರುವುದು ಶ್ವೇತವರಾಹ ಕಲ್ಪದಲ್ಲಿ. ಅದರಲ್ಲಿ 7ನೇ ಮನ್ವಂತರದಲ್ಲಿ 28ನೇ ಚತುರ್ಯುಗದ ಕಲಿಯುಗದಲ್ಲಿ ನಾವೀಗ ಜೀವಿಸುತ್ತಿದ್ದೇವೆ. ಈ ಕಲಿಯುಗದಲ್ಲಿ ನಮ್ಮನ್ನು ಆಳುತ್ತಿರುವುದು ಕಲಿಪುರುಷ. ಭಗವಾನ್ ಶ್ರೀಕೃಷ್ಣನು ತನ್ನ ಅವತಾರವನ್ನು ಮುಗಿಸಿ ವೈಕುಂಠಕ್ಕೆ ತೆರಳಿದ ಮರುಕ್ಷಣವೇ ಈ ಕಲಿಯುಗ ಆರಂಭವಾಯಿತು. ಪರೀಕ್ಷಿತ್ ಮಹಾರಾಜನ ಕಾಲದಲ್ಲಿ ಕಲಿಪುರುಷನು ಭೂಮಿಗೆ ಪ್ರವೇಶ ಪಡೆಯುತ್ತಾನೆ. ಪರೀಕ್ಷಿತ್ ಮಹಾರಾಜನು ಕಲಿಪುರುಷನಿಗೆ 5 ಜಾಗಗಳಲ್ಲಿ ನೆಲೆಸಲು ಅವಕಾಶ ನೀಡುತ್ತಾನೆ. ಎಲ್ಲೆಲ್ಲಿ ಮಿತಿಮೀರಿದ ಚಿನ್ನವಿದೆಯೋ, ಎಲ್ಲೆಲ್ಲಿ ಸ್ತ್ರೀಯರ ಮೇಲೆ ದಬ್ಬಾಳಿಕೆ ಅತ್ಯಾಚಾರಗಳು ನಡೆಯುತ್ತವೆಯೋ, ಪ್ರಾಣಿ ಹಿಂಸೆ, ಜೂಜಾಟ ಮತ್ತು ಮದ್ಯಪಾನಗಳು ಎಲ್ಲೆಲ್ಲಿ ನಡೆಯುತ್ತವೆಯೋ ಅಲ್ಲೆಲ್ಲ ಕಲಿಪುರುಷನ ವಾಸವಿರುತ್ತದೆ. ಇಂದು ಮನುಷ್ಯನು ಸಡನ್ನಾಗಿ ಕೆಟ್ಟವನಾಗುತ್ತಿದ್ದಾನೆ, ಭ್ರಷ್ಟನಾಗುತ್ತಿದ್ದಾನೆ, ಪಾಪಕೃತ್ಯಗಳನ್ನು ಎಸಗುತ್ತಿದ್ದಾನೆ ಎಂದರೆ ಅದಕ್ಕೆ ಕಾರಣ ನಮ್ಮೆಲ್ಲರ ಮನಸ್ಸನ್ನು ಹೊಕ್ಕಿರುವ ಈ ಕಲಿಪುರುಷ. ಕಲಿಪುರುಷನು ಬ್ರಹ್ಮದೇವರ ಬಳಿ ಹೋದಾಗ ತನ್ನ ನಾಲಿಗೆ ಮತ್ತು ಗುಪ್ತಾಂಗವನ್ನು ಹಿಡಿದುಕೊಂಡು ಹೋಗಿದ್ದನಂತೆ. ಯಾರು ತಮ್ಮ ನಾಲಿಗೆಯ ರುಚಿಯನ್ನು ನಿಯಂತ್ರಿಸುವುದಿಲ್ಲವೋ ಮತ್ತು ಯಾರು ತಮ್ಮ ಕಾಮವನ್ನು ನಿಯಂತ್ರಿಸುವುದಿಲ್ಲವೋ ಅವರು ನನ್ನ ಆಪ್ತ ಮಿತ್ರರು ಎಂದು ಕಲಿಪುರುಷನು ಬ್ರಹ್ಮದೇವರಿಗೆ ಹೇಳುತ್ತಾನೆ. ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬಂದಾಗ, ನಮಗೆ ನಾವೇ ಮರೆತು ತಪ್ಪುಗಳನ್ನು ಮಾಡಿದಾಗ ನಾವೆಲ್ಲರೂ ಈ ಕಲಿಪುರುಷನ ಪ್ರಭಾವಕ್ಕೆ ಒಳಗಾಗಿದ್ದೇವೆ ಎಂದು ಅರ್ಥ. ಹಾಗಾದರೆ ಈ ಘೋರ ಕಲಿಪುರುಷನಿಂದ ಪಾರಾಗುವ ದಾರಿಯಾದರೂ ಯಾವುದು? ಕಲಿಯುಗದಲ್ಲಿ ಹರೇ ನಾಮ ಹರೇ ನಾಮ ಹರೇ ನಾಮ ಕೇವಲಂ. ಹೌದು, ಭಗವಂತನ ನಾಮಸ್ಮರಣೆ ಒಂದೇ ನಮ್ಮನ್ನು ಕಲಿಯಿಂದ ರಕ್ಷಿಸಬಲ್ಲ ದಿವ್ಯೌಷಧ. ಸತ್ಯಯುಗದಲ್ಲಿ ದೇವತೆಗಳು ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿ ಪಡೆಯುತ್ತಿದ್ದ ಪುಣ್ಯಫಲವನ್ನು ಕಲಿಯುಗದಲ್ಲಿ ನಾವು ಕೇವಲ ಒಂದೇ ಒಂದು ದಿನದ ನಿರಂತರ ನಾಮಸ್ಮರಣೆಯಿಂದ ಪಡೆದುಕೊಳ್ಳಬಹುದು. ಆ ಮಟ್ಟಿನ ಶಕ್ತಿ ಭಗವಂತನ ನಾಮಕ್ಕಿದೆ. ನಾವೆಲ್ಲರೂ ಅಂದುಕೊಳ್ಳುತ್ತೇವೆ, ಒಳ್ಳೆಯವರಿಗೆ, ಸತ್ಯವಂತರಿಗೆ, ಭಗವಂತನ ಭಕ್ತರಿಗೆ ಮಾತ್ರ ಕಷ್ಟಗಳು ಬರುತ್ತವೆ, ಆದರೆ ಕೆಟ್ಟವರು, ಭ್ರಷ್ಟರು ಆರಾಮಾಗಿ ಮೆರೆಯುತ್ತಿದ್ದಾರೆ ಎಂದು. ಆದರೆ ಇದು ಕಲಿಪುರುಷನು ನಮ್ಮ ಮನಸ್ಸಿನಲ್ಲಿ ಬಿತ್ತುವ ಮಾಯೆ. ನಮ್ಮ ನಂಬಿಕೆಯನ್ನು ಅಲುಗಾಡಿಸಲು ಕಲಿಪುರುಷನು ಮಾಡುವ ತಂತ್ರವಿದು.
ಈ ಮಾಯೆಯನ್ನು ಭೇದಿಸಲು ನಮಗೆ ಬೇಕಿರುವುದು ಭಗವಂತನ ನಾಮಜಪ ಮಾತ್ರ. ಇನ್ನು ಭಗವಂತನ ಕೊನೆಯ ಅವತಾರವಾದ ಕಲ್ಕಿ ಅವತಾರದ ಬಗ್ಗೆ ತಿಳಿಯೋಣ. ಇತ್ತೀಚಿನ ದಿನಗಳಲ್ಲಿ ಕೆಲವರು ತಾವೇ ಕಲ್ಕಿ ಎಂದು ಹೇಳಿಕೊಳ್ಳುವುದನ್ನು ನಾವು ನೋಡಿದ್ದೇವೆ. ಆದರೆ ಶಾಸ್ತ್ರಗಳ ಪ್ರಕಾರ ಭಗವಂತನು ಕಲಿಯುಗದ ಮಧ್ಯಭಾಗದಲ್ಲಿ ಎಂದಿಗೂ ಅವತರಿಸುವುದಿಲ್ಲ. ಆತನು ಕಲಿಯುಗ ಮುಗಿಯುವ ಸಂಧ್ಯಾಕಾಲದಲ್ಲಿ, ಅಂದರೆ ಯುಗಾಂತ್ಯದ ಸಮಯದಲ್ಲಿ ಮಾತ್ರ ಕಲ್ಕಿಯಾಗಿ ಅವತರಿಸುತ್ತಾನೆ. ಕಲಿಯುಗವು ಆರಂಭವಾಗಿ ಸುಮಾರು 5,000ದಿಂದ 7,000 ವರ್ಷಗಳಾಗಿವೆ ಅಷ್ಟೇ. ಕಲಿಯುಗದ ಮೊದಲ 10,000 ವರ್ಷಗಳನ್ನು ಸುವರ್ಣಕಾಲವೆಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಜನರಲ್ಲಿ ಭಕ್ತಿ ಇರುತ್ತದೆ, ದೇವಸ್ಥಾನಗಳಿಗೆ ಹೋಗುತ್ತಾರೆ. ಈ 10,000 ವರ್ಷಗಳ ನಂತರ ಘೋರ ಕಲಿಯುಗ ಶುರುವಾಗುತ್ತದೆ. ಆಗ ಮನುಷ್ಯನು ಮನುಷ್ಯನನ್ನೇ ತಿನ್ನುವ ಮಟ್ಟಿಗೆ ಕ್ರೂರಿಯಾಗುತ್ತಾನೆ. ಆ ಘೋರ ಕಲಿಯುಗದ ಅಂತ್ಯದಲ್ಲಿ ಭಗವಂತನ ಅವತಾರವಾಗುತ್ತದೆ. ಹಿಮಾಲಯ ಪರ್ವತಗಳ ಮಧ್ಯದಲ್ಲಿ ಶಂಬಾಲ ಎಂಬ ಅದೃಶ್ಯ ನಗರವೊಂದಿದೆ. ತಮ್ಮ ಸಪ್ತಚಕ್ರಗಳನ್ನು ಜಾಗೃತಗೊಳಿಸಿಕೊಂಡ ಮಹಾನ್ ಯೋಗಿಗಳಿಗೆ ಮಾತ್ರ ಆ ಶಂಬಾಲ ನಗರ ದರ್ಶನವಾಗುತ್ತದೆ. ಆ ಪವಿತ್ರ ಶಂಬಾಲ ನಗರದಲ್ಲಿ ಸುಮತಿ ಮತ್ತು ವಿಷ್ಣುವ್ಯಾಸ ಎಂಬ ಬ್ರಾಹ್ಮಣ ದಂಪತಿಗಳ ಮಗನಾಗಿ ಭಗವಂತನು ಕಲ್ಕಿಯಾಗಿ ಅವತರಿಸುತ್ತಾನೆ. ಭೂಮಿಯ ಮೇಲಿರುವ 7 ಜನ ಚಿರಂಜೀವಿಗಳಲ್ಲಿ ಒಬ್ಬರಾದ ಸಾಕ್ಷಾತ್ ಪರಶುರಾಮರೇ ಕಲ್ಕಿಗೆ ಗುರುವಾಗುತ್ತಾರೆ. ಸಂಪೂರ್ಣ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಪರಶುರಾಮರು ಕಲ್ಕಿಗೆ ಧಾರೆ ಎರೆಯುತ್ತಾರೆ. ಭಗವಂತನು ಅಶ್ವಿನಿ ನಕ್ಷತ್ರದಲ್ಲಿ ದೇವದತ್ತ ಎಂಬ ಹೆಸರಿನ ಬಿಳಿಯ ಕುದುರೆಯನ್ನೇರಿ ಬರುತ್ತಾನೆ. ಆ ದೇವದತ್ತ ಕುದುರೆ ಬೇರಾರೂ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿಯೇ ಕುದುರೆಯ ರೂಪದಲ್ಲಿ ಬರುತ್ತಾಳೆ. ತನ್ನ ಕೈಯಲ್ಲಿ ಬೆಳಗುವ ಕತ್ತಿ ಮತ್ತು ಗುರಾಣಿಯನ್ನು ಹಿಡಿದು ಭಗವಂತನು ದುಷ್ಟರ ಸಂಪೂರ್ಣ ಸರ್ವನಾಶ ಮಾಡಿ ಭೂಮಿಯನ್ನು ಶುದ್ಧೀಕರಿಸಿ ಮತ್ತೆ ಹೊಸ ಯುಗವನ್ನು ಆರಂಭಿಸುತ್ತಾನೆ. ಭಗವಂತನು ದುಷ್ಟರನ್ನು ಶಿಕ್ಷಿಸಲು ಮತ್ತು ಸಾಧುಗಳನ್ನು ರಕ್ಷಿಸಲು ದಶಾವತಾರಗಳನ್ನು ತಾಳಿದ್ದಾನೆ. ಈ 10 ಅವತಾರಗಳ ಕಥೆಯು ಕೇವಲ ಕಥೆಯಲ್ಲ, ಪ್ರತಿಯೊಂದು ಅವತಾರದ ಹಿಂದೆಯೂ ನಮ್ಮ ಜೀವನಕ್ಕೆ ಅನ್ವಯವಾಗುವ ದೊಡ್ಡ ತತ್ವ ಅಡಗಿದೆ. ಮೊದಲನೆಯದು ಮತ್ಸ್ಯಾವತಾರ. ಸತ್ಯವ್ರತ ಎಂಬ ರಾಜನು ನದಿಯಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡುತ್ತಿರುವಾಗ ಆತನ ಬೊಗಸೆಯಲ್ಲಿ ಒಂದು ಪುಟ್ಟ ಮೀನು ಬಂದು ಬೀಳುತ್ತದೆ. ಆ ಮೀನು ರಾಜನೊಡನೆ ಮಾತನಾಡಿ, ನನ್ನನ್ನು ಈ ನೀರಿನಲ್ಲಿ ಬಿಡಬೇಡ, ದೊಡ್ಡ ಜಲಚರಗಳು ನನ್ನನ್ನು ತಿಂದುಬಿಡುತ್ತವೆ ಎಂದು ಬೇಡಿಕೊಳ್ಳುತ್ತದೆ. ಕರುಣಾಮಯಿಯಾದ ರಾಜನು ಆ ಮೀನನ್ನು ತನ್ನ ಕಮಂಡಲಕ್ಕೆ ಹಾಕುತ್ತಾನೆ. ನೋಡುತ್ತಿದ್ದಂತೆ ಆ ಮೀನು ಬೆಳೆಯತೊಡಗುತ್ತದೆ. ಕಮಂಡಲದಿಂದ ಮಡಕೆಗೆ, ಮಡಕೆಯಿಂದ ಕೊಳಕ್ಕೆ, ಕೊಳದಿಂದ ದೊಡ್ಡ ನದಿಗೆ, ನದಿಯಿಂದ ಮಹಾಸಾಗರಕ್ಕೆ ಆ ಮೀನನ್ನು ವರ್ಗಾಯಿಸಿದರೂ ಮೀನು ಸಾಗರಕ್ಕಿಂತ ದೊಡ್ಡದಾಗಿ ಬೆಳೆಯುತ್ತದೆ. ಆಗ ರಾಜನಿಗೆ ತಿಳಿಯುತ್ತದೆ, ಇದು ಸಾಮಾನ್ಯ ಮೀನಲ್ಲ ಎಂದು. ಆತ ಕೈಮುಗಿದು ಬೇಡಿದಾಗ ಸಾಕ್ಷಾತ್ ಶ್ರೀಮನ್ನಾರಾಯಣನು ಶಂಖ, ಚಕ್ರ, ಗದಾ, ಪದ್ಮಧಾರಿಯಾಗಿ ದರ್ಶನ ನೀಡುತ್ತಾನೆ. ಇನ್ನು ಸ್ವಲ್ಪವೇ ಸಮಯದಲ್ಲಿ ಬ್ರಹ್ಮದೇವರ ರಾತ್ರಿ ಶುರುವಾಗಿ ಮಹಾಪ್ರಳಯವಾಗುತ್ತದೆ. ಆಗ ನೀನು ಸಪ್ತಋಷಿಗಳನ್ನು ಮತ್ತು ಭೂಮಿಯ ಎಲ್ಲಾ ಬೀಜಗಳನ್ನು, ಗಿಡಮೂಲಿಕೆಗಳನ್ನು ಒಂದು ದೋಣಿಯಲ್ಲಿ ಸೇರಿಸಿಕೊಂಡು ಸಿದ್ಧನಾಗಿರು, ನಾನು ಬಂದು ನಿಮ್ಮನ್ನು ರಕ್ಷಿಸುತ್ತೇನೆ ಎಂದು ಭಗವಂತನು ಅಭಯ ನೀಡುತ್ತಾನೆ. ಪ್ರಳಯ ಬಂದಾಗ ಭಗವಂತನು ಬೃಹತ್ ಮತ್ಸ್ಯ ರೂಪದಲ್ಲಿ ಚಿನ್ನದ ಕೊಂಬನ್ನು ಹೊಂದಿರುವ ಮೀನಾಗಿ ಬರುತ್ತಾನೆ. ವಾಸುಕಿ ಸರ್ಪವನ್ನು ಹಗ್ಗವಾಗಿ ಬಳಸಿ ದೋಣಿಯನ್ನು ತನ್ನ ಕೊಂಬಿಗೆ ಕಟ್ಟಿಕೊಂಡು ಪ್ರಳಯದ ನೀರಿನಲ್ಲಿ ಭಗವಂತನು ಅವರನ್ನು ಸಂರಕ್ಷಿಸುತ್ತಾನೆ. ಆ ಸಮಯದಲ್ಲಿಯೇ ಆತನು ಸತ್ಯವ್ರತ ರಾಜನಿಗೆ, ಋಷಿಗಳಿಗೆ ವೇದಗಳ ಜ್ಞಾನವನ್ನು ನೀಡುತ್ತಾನೆ. ಆ ಸತ್ಯವ್ರತ ರಾಜನೇ ಮುಂದೆ ನಮ್ಮ ಮನ್ವಂತರದ ವೈವಸ್ವತ ಮನುವಾಗುತ್ತಾನೆ. ಮತ್ತೊಂದು ಕಲ್ಪದಲ್ಲಿ ಇದೇ ಮತ್ಸ್ಯಾವತಾರದಲ್ಲಿ ಭಗವಂತನು ಹಯಗ್ರೀವಾಸುರನನ್ನು ಕೊಂದು ವೇದಗಳನ್ನು ಮರಳಿ ತರುತ್ತಾನೆ. ಈ ಕಥೆಯ ಸಂದೇಶವೇನೆಂದರೆ, ಧರ್ಮೋ ರಕ್ಷತಿ ರಕ್ಷಿತಃ. ಸತ್ಯವ್ರತ ರಾಜನು ಮೀನಿನ ರೂಪದಲ್ಲಿದ್ದ ಧರ್ಮವನ್ನು ರಕ್ಷಿಸಿದ, ಪ್ರತಿಯಾಗಿ ಆ ಧರ್ಮವೇ ಪ್ರಳಯ ಕಾಲದಲ್ಲಿ ಆತನನ್ನು ರಕ್ಷಿಸಿತು. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳ ಬಂದರೂ ನಾವು ಭಗವಂತನನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಆತನು ನಮ್ಮನ್ನು ಪಾರು ಮಾಡುತ್ತಾನೆ. ಎರಡನೆಯದು ಕೂರ್ಮಾವತಾರ. ಒಮ್ಮೆ ದೂರ್ವಾಸ ಮುನಿಗಳು ನೀಡಿದ ಹೂವಿನ ಮಾಲೆಯನ್ನು ಇಂದ್ರನು ತನ್ನ ಐರಾವತ ಆನೆಯ ಮೇಲೆ ಹಾಕುತ್ತಾನೆ. ಆನೆಯು ಆ ಮಾಲೆಯನ್ನು ಕಾಲಿನಿಂದ ತುಳಿದು ನಾಶ ಮಾಡುತ್ತದೆ. ಇದರಿಂದ ಕೋಪಗೊಂಡ ಮುನಿಗಳು ಇಂದ್ರನಿಗೆ ಮತ್ತು ದೇವತೆಗಳಿಗೆ, ನಿಮ್ಮೆಲ್ಲ ಐಶ್ವರ್ಯಗಳು ಮತ್ತು ಅಮರತ್ವವು ನಾಶವಾಗಲಿ ಎಂದು ಶಾಪ ನೀಡುತ್ತಾರೆ. ತಂದಿಟ್ಟ ದೇವಗಳು ಶ್ರೀಹರಿ ಮೊರೆ ಹೋಗುತ್ತಾರೆ. ಆಗ ಭಗವಂತನು, ನೀವು ರಾಕ್ಷಸರೊಂದಿಗೆ ಸೇರಿ ಕ್ಷೀರಸಾಗರವನ್ನು ಮಥನ ಮಾಡಿ ಅದರಿಂದ ಅಮೃತವು ದೊರೆಯುತ್ತದೆ ಎಂದು ಉಪಾಯ ಹೇಳುತ್ತಾನೆ. ಮಂದಾರ ಪರ್ವತವನ್ನು ಕಡಗೋಲಾಗಿ ಮತ್ತು ವಾಸುಕಿ ಸರ್ಪವನ್ನು ಹಗ್ಗವಾಗಿ ಬಳಸಿ ಸಮುದ್ರ ಮಥನ ಶುರುವಾಗುತ್ತದೆ. ಆದರೆ ಆ ಬೃಹತ್ ಮಂದಾರ ಪರ್ವತವು ಭಾರ ತಾಳಲಾರದೆ ಸಮುದ್ರದಲ್ಲಿ ಮುಳುಗಲು ಶುರುವಾಗುತ್ತದೆ. ಆಗ ದೇವತೆಗಳ ಪ್ರಾರ್ಥನೆಗೆ ಓಗೊಟ್ಟು ಭಗವಂತನು ಮಹಾ ಆಮೆಯ ರೂಪವನ್ನು, ಅಂದರೆ ಕೂರ್ಮಾವತಾರವನ್ನು ತಾಳಿ ಸಮುದ್ರದ ತಳಕ್ಕೆ ಹೋಗಿ ಆ ಇಡೀ ಮಂದಾರ ಪರ್ವತವನ್ನು ತನ್ನ ಬೆಲೆ ಹೊರುತ್ತಾನೆ.
ಅಷ್ಟು ದೊಡ್ಡ ಪರ್ವತವು ಬೆನ್ನಿನ ಮೇಲೆ ತಿರುಗುತ್ತಿದ್ದರೂ ಭಗವಂತನಿಗೆ ಅದು ಬೆನ್ನಿಗೆ ಹಿತವಾದ ಮಸಾಜ್ ಮಾಡಿದಂತೆ ಅತ್ಯಂತ ಆನಂದವನ್ನು ನೀಡಿತಂತೆ. ನಮಗೂ ಅಷ್ಟೇ. ಜೀವನದಲ್ಲಿ ಕೆಲಸದ ಒತ್ತಡ, ಸಂಸಾರದ ಜವಾಬ್ದಾರಿ, ಕಷ್ಟಗಳ ಭಾರ ತಡೆಯಲಾಗದಿದ್ದಾಗ ನಾವು ಭಗವಂತನಿಗೆ ಶರಣಾದರೆ ಕೂರ್ಮಾವತಾರದಲ್ಲಿ ಆತನೂ ಪರ್ವತವನ್ನು ಹೊತ್ತಂತೆ ನಮ್ಮೆಲ್ಲ ಭಾರವನ್ನು ಆತನೇ ಹೊರುತ್ತಾನೆ. ಕ್ಷೀರಸಾಗರ ಮಥನದಿಂದ ಹಲವಾರು ರತ್ನಗಳು, ಕಾಮಧೇನು, ಕಲ್ಪವೃಕ್ಷ, ಐರಾವತ, ಲಕ್ಷ್ಮೀದೇವಿ ಹೊರಬರುತ್ತವೆ. ಕೊನೆಗೆ ಸಾಕ್ಷಾತ್ ನಾರಾಯಣನೇ ಅವತಾರದಲ್ಲಿ ಅಮೃತ ಕಲಶವನ್ನು ಹಿಡಿದು ಹೊರಬರುತ್ತಾನೆ. ತಕ್ಷಣವೇ ರಾಕ್ಷಸರು ಆ ಅಮೃತ ಕಲಶವನ್ನು ಕಿತ್ತುಕೊಂಡು ಓಡುತ್ತಾರೆ. ದುಷ್ಟರಿಗೆ ಅಮರತ್ವ ಸಿಕ್ಕರೆ ಜಗತ್ತಿನ ವಿನಾಶ ಖಂಡಿತ. ಆಗ ಭಗವಂತನು ಅತ್ಯಂತ ಸುಂದರವಾದ ಮೋಹಿನಿ ಅವತಾರವನ್ನು ತಾಳುತ್ತಾನೆ. ಇದು ಭಗವಂತನ ಸ್ತ್ರೀ ಸ್ವರೂಪ. ಭಗವಂತನು ಪುರುಷನೂ ಹೌದು, ಸ್ತ್ರೀಯೂ ಹೌದು, ಲಿಂಗಭೇದಗಳನ್ನು ಮೀರಿದವನೂ ಹೌದು. ಆತನನ್ನು ಸ್ವರಮಣ ಎಂದು ಕರೆಯುತ್ತಾರೆ. ಅಂದರೆ ಆತನ ಆನಂದಕ್ಕೆ ಬೇರಾರ ಅವಶ್ಯಕತೆಯೂ ಇಲ್ಲ. ಆತನೇ ಪರಮಾನಂದ ಸ್ವರೂಪ. ಆ ಮೋಹಿನಿಯ ಸೌಂದರ್ಯಕ್ಕೆ ಮರುಳಾದ ರಾಕ್ಷಸರು ಅಮೃತ ಕಲಶವನ್ನು ಅವಳ ಕೈಗೆ ಕೊಡುತ್ತಾರೆ. ಮೋಹಿನಿಯು ದೇವತೆಗಳಿಗೆ ಅಮೃತವನ್ನು ಉಣಿಸುತ್ತಿರುವಾಗ ಒಬ್ಬ ರಾಕ್ಷಸನು ದೇವತೆಯ ವೇಷ ಧರಿಸಿ ಸೂರ್ಯಚಂದ್ರರ ಮಧ್ಯೆ ಕುಳಿತು ಅಮೃತವನ್ನು ಸ್ವೀಕರಿಸುತ್ತಾನೆ. ಸೂರ್ಯಚಂದ್ರರು ಇದನ್ನು ಮೋಹಿನಿಗೆ ತಿಳಿಸಿದ ತಕ್ಷಣ ಭಗವಂತನೂ ತನ್ನ ಸುದರ್ಶನ ಚಕ್ರದಿಂದ ಆ ರಾಕ್ಷಸನ ತಲೆಯನ್ನು ಕಡಿಯುತ್ತಾನೆ. ಆದರೆ ಒಂದು ಹನಿ ಅಮೃತವು ಆತನ ಗಂಟಲಿನ ಕೆಳಗೆ ಇಳಿದಿದ್ದರಿಂದ ಆತನು ಸಾಯುವುದಿಲ್ಲ. ಆತನ ತಲೆಯ ಭಾಗವೇ ರಾಹು ಮತ್ತು ದೇಹದ ಭಾಗವೇ ಕೇತು ಎಂದು ಪ್ರಸಿದ್ಧರಾಗುತ್ತಾರೆ. ಈ ಮೋಹಿನಿ ಅವತಾರದ ಸೌಂದರ್ಯ ಎಷ್ಟಿತ್ತೆಂದರೆ ಮನಸ್ಸನ್ನು ಸಂಪೂರ್ಣವಾಗಿ ನಿಗ್ರಹಿಸಿಕೊಂಡಿದ್ದ ಸಾಕ್ಷಾತ್ ಪರಮಶಿವನೇ ಮೋಹಿನಿಯನ್ನು ಕಂಡು ಮೋಹಿತನಾಗುತ್ತಾನೆ. ಭಗವಂತನ ಮಾಯೆಯನ್ನು ಭೇದಿಸುವುದು ಅಷ್ಟು ಸುಲಭವಲ್ಲ ಎನ್ನುವುದನ್ನು ಇದು ತೋರಿಸುತ್ತದೆ. ಮೂರನೆಯ ಅವತಾರವೇ ವರಾಹ ಅವತಾರ. ಇದರಲ್ಲಿ ನಾವು ಆದಿವರಾಹ ಮತ್ತು ಶ್ವೇತವರಾಹ ಎಂದು ಎರಡು ವಿಧಗಳನ್ನು ಕಾಣಬಹುದು. ಸೃಷ್ಟಿಯ ಆರಂಭದಲ್ಲಿ ಹುಟ್ಟಿದ ಆದಿ ಹಿರಣ್ಯಾಕ್ಷನೆಂಬ ರಾಕ್ಷಸನು ಭೂಮಿಯನ್ನು ನೀರಿನಲ್ಲಿ ಮುಳುಗಿಸಿದಾಗ ಭಗವಂತನು ನೀಲಮೇಘ ಶ್ಯಾಮ ವರ್ಣದ ಆದಿವರಾಹನಾಗಿ ಬಂದು ಭೂಮಿಯನ್ನು ಎತ್ತಿ ನಿಲ್ಲಿಸುತ್ತಾನೆ. ಭೂಮಿಯನ್ನು ಅದರ ಕಕ್ಷೆಯಲ್ಲಿ ಸರಿಯಾಗಿ ಸ್ಥಾಪಿಸುತ್ತಾನೆ. ತದನಂತರದ ಕಲ್ಪದಲ್ಲಿ ಜಯ ವಿಜಯರು ಶಾಪಗ್ರಸ್ತರಾಗಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಾಗಿ ಹುಟ್ಟುತ್ತಾರೆ. ಆಗ ಹಿರಣ್ಯಾಕ್ಷನು ಭೂಮಿಯನ್ನು ಕದ್ದೊಯ್ದಾಗ ಭಗವಂತನು ಶ್ವೇತವರ್ಣದ ವರಾಹನಾಗಿ, ಅಂದರೆ ಬಿಳಿಯ ಬಣ್ಣದ ವರಾಹನಾಗಿ ಬಂದು ಭೂಮಿಯನ್ನು ರಕ್ಷಿಸುತ್ತಾನೆ. ನಾವೀಗ ಇರುವುದು ಇದೇ ಶ್ವೇತವರಾಹ ಕಲ್ಪದಲ್ಲಿ. ಮೈಸೂರಿನ ಅರಮನೆಯ ಆವರಣದಲ್ಲಿ ನಾವು ಈ ಶ್ವೇತವರಾಹನ ಪುರಾತನ ಹಾಗೂ ಅದ್ಭುತವಾದ ದೇವಸ್ಥಾನವನ್ನು ಇಂದಿಗೂ ನೋಡಬಹುದು. ನಾವು ಮಾನಸಿಕ ಖಿನ್ನತೆ, ದುಃಖ, ಒತ್ತಡಗಳೆಂಬ ಸಮುದ್ರದಲ್ಲಿ ಮುಳುಗುತ್ತಿರುವಾಗ ವರಾಹಸ್ವಾಮಿಯನ್ನು ಸ್ಮರಿಸಿದರೆ ಆತನು ಭೂಮಿಯನ್ನು ಮೇಲೆತ್ತಿದಂತೆ ನಮ್ಮನ್ನೂ ಮೇಲೆತ್ತಿ ಕಾಪಾಡುತ್ತಾನೆ. ಯಜ್ಞ ವರಾಹನ ದೇಹದ ರೋಮಗಳಿಂದಲೇ ಅತ್ಯಂತ ಪವಿತ್ರವಾದ ಗರಿಕೆ ಮತ್ತು ದರ್ಭೆಗಳು ಹುಟ್ಟಿಕೊಂಡವು. ನಾಲ್ಕನೆಯ ಅವತಾರ ನರಸಿಂಹ ಅವತಾರ. ಬೇರೆಲ್ಲ ಅವತಾರಗಳಿಗೆ ಒಂದು ದೀರ್ಘವಾದ ಹಿನ್ನೆಲೆ ಇರುತ್ತದೆ. ಆದರೆ ನರಸಿಂಹ ಅವತಾರ ಭಗವಂತನ ತಕ್ಷಣದ ಪ್ರತಿಕ್ರಿಯೆ. ಬ್ರಹ್ಮದೇವರ ಸತ್ಯಲೋಕದಲ್ಲಿದ್ದ ಶಂಕುಕರ್ಣನೇ ಶಾಪಗ್ರಸ್ತನಾಗಿ ರಾಕ್ಷಸರ ಕುಲದಲ್ಲಿ ಕಶಿಪುವಿನ ಮಗನಾಗಿ ಪ್ರಹ್ಲಾದನಾಗಿ ಹುಟ್ಟುತ್ತಾನೆ. ರಾಕ್ಷಸರ ಪರಿಸರ, ತಂದೆ ರಾಕ್ಷಸ, ಗುರುಗಳೂ ರಾಕ್ಷಸರಾದರೂ ಪ್ರಹ್ಲಾದನ ಮನಸ್ಸಿನಲ್ಲಿ ನಾರಾಯಣನ ಮೇಲಿನ ಭಕ್ತಿ ಅಚಲವಾಗಿತ್ತು. ತಾಯಿಯ ಗರ್ಭದಲ್ಲಿರುವಾಗಲೇ ನಾರದರಿಂದ ಜ್ಞಾನ ಪಡೆದಿದ್ದ ಪ್ರಹ್ಲಾದನಿಗೆ ತನ್ನ ತಂದೆಗಿಂತ ಶ್ರೀಹರಿಯೇ ಸರ್ವಸ್ವವಾಗಿದ್ದ. ಹಿರಣ್ಯಕಶಿಪುವು ನಿನ್ನ ಹರಿಯಲ್ಲಿದ್ದಾನೆ, ಈ ಕಂಬದಲ್ಲಿ ಇದ್ದಾನೆಯೇ ಎಂದು ಕೇಳಿ ಕಂಬಕ್ಕೆ ಹೊಡೆದಾಗ ಕೇವಲ ತನ್ನ ಆ ಪುಟ್ಟ ಭಕ್ತನ ಮಾತನ್ನು ಸತ್ಯ ಮಾಡುವುದಕ್ಕಾಗಿ ಭಗವಂತನು ಆ ಸ್ತಂಭವನ್ನು ಸೀಳಿಕೊಂಡು ಮನುಷ್ಯನೂ ಅಲ್ಲದ ಪ್ರಾಣಿಯೂ ಅಲ್ಲದ ಭೀಕರ ನರಸಿಂಹರೂಪದಲ್ಲಿ ಪ್ರಕಟನಾಗುತ್ತಾನೆ. ಆಂಧ್ರಪ್ರದೇಶದ ಅಹೋಬಿಲಂ ಎಂಬ ಪುಣ್ಯಕ್ಷೇತ್ರದಲ್ಲಿ ಇಂದಿಗೂ ಭಗವಾನ್ ನರಸಿಂಹನು ನೆಲೆಸಿದ್ದಾನೆ. 9 ವಿಭಿನ್ನ ನರಸಿಂಹ ವಿಗ್ರಹಗಳಿರುವ ಆ ದಟ್ಟ ಕಾನನದ ಕ್ಷೇತ್ರವು ಅತ್ಯಂತ ಶಕ್ತಿಯುತವಾದದ್ದು. ಭಗವಂತನು ತನ್ನ ಭಕ್ತರು ಎಷ್ಟೇ ಬೇಗ ಕರೆದರೂ ಅಷ್ಟೇ ಬೇಗ ಬಂದು ರಕ್ಷಿಸುತ್ತಾನೆ ಎನ್ನುವುದಕ್ಕೆ ನರಸಿಂಹ ಅವತಾರವೇ ಸಾಕ್ಷಿ. 5ನೆಯದು ವಾಮನಾವತಾರ. ಹಿರಣ್ಯಕಶಿಪುವಿನ ಮೊಮ್ಮಗನೇ ಬಲಿ ಚಕ್ರವರ್ತಿ. ಆತನು ಮೂಲತಃ ಸಾತ್ವಿಕ ಜೀವಿಯಾಗಿದ್ದರೂ ರಾಕ್ಷಸರ ಸಹವಾಸದಿಂದ ಆತನಲ್ಲೂ ಅಹಂಕಾರ ಬೆಳೆದಿತ್ತು. ಇಂದ್ರ ಪದವಿಯನ್ನು ಪಡೆಯಲು ಆಪ್ತಯಜ್ಞವನ್ನು ಮಾಡುತ್ತಿದ್ದನು. ಅದೇ ಸಮಯದಲ್ಲಿ ಅದಿತಿ ಮತ್ತು ಕಶ್ಯಪ ಋಷಿಗಳಿಗೆ ಭಗವಂತನು ಉಪೇಂದ್ರನಾಗಿ ಜನ್ಮ ತಾಳುತ್ತಾನೆ. ಜನ್ಮ ತಾಳಿದ ತಕ್ಷಣವೇ ಆತನು ಉಪನಯನವಾದ 8 ವರ್ಷದ ಪುಟ್ಟ ಮುದ್ದಾದ ಬಾಲಕನಾಗಿ ಬ್ರಹ್ಮಚಾರಿಯಾಗಿ ವಾಮನ ರೂಪವನ್ನು ತಾಳುತ್ತಾನೆ. ತನ್ನ ಕೈಯಲ್ಲಿ ಮಹಾಲಕ್ಷ್ಮಿಯ ಸ್ವರೂಪವಾದ ಕೊಡೆಯನ್ನು ಹಿಡಿದು ಬಲಿಚಕ್ರವರ್ತಿಯ ಯಜ್ಞಶಾಲೆಗೆ ಬಂದು ದಾನವನ್ನು ಕೇಳುತ್ತಾನೆ. ಬಲಿಚಕ್ರವರ್ತಿಯು ಊರು, ರಾಜ್ಯ, ಸಂಪತ್ತುಗಳನ್ನು ಕೇಳು ಎಂದರೂ ವಾಮನನು ನನಗೆ ಕೇವಲ ನನ್ನ ಹೆಜ್ಜೆಯಲ್ಲಿ 3 ಪಾದ ಜಾಗ ಸಾಕು ಎನ್ನುತ್ತಾನೆ. ಬಲಿಯ ಗುರುಗಳಾದ ಶುಕ್ರಾಚಾರ್ಯರು ಇದು ಸಾಕ್ಷಾತ್ ಶ್ರೀಹರಿಯ ಮಾಯೆ ಎಂದು ಎಚ್ಚರಿಸಿದರೂ ಬಲಿಚಕ್ರವರ್ತಿಯು ದಾನವನ್ನು ನೀಡುತ್ತಾನೆ. ದಾನ ಪಡೆದ ವಾಮನನು ತ್ರಿವಿಕ್ರಮನಾಗಿ ಬೆಳೆದು ತನ್ನ ಒಂದೇ ಹೆಜ್ಜೆಯಿಂದ ಇಡೀ ಭೂಮಂಡಲವನ್ನು, 2ನೇ ಹೆಜ್ಜೆಯಿಂದ ಊರ್ಧ್ವಲೋಕಗಳನ್ನು, ಬ್ರಹ್ಮಲೋಕವನ್ನು ಅಳೆಯುತ್ತಾನೆ.
ಆತನ ಕಾಲಿನ ಹೆಬ್ಬೆರಳು ಬ್ರಹ್ಮಾಂಡದ ಕವಚವನ್ನು ಭೇದಿಸಿದಾಗ ಅಲ್ಲಿಂದ ಹರಿದು ಬಂದ ದಿವ್ಯ ಜಲವನ್ನೇ ಬ್ರಹ್ಮದೇವರು ತಮ್ಮ ಕಮಂಡಲದಲ್ಲಿ ಹಿಡಿಯುತ್ತಾರೆ. ಆ ಪವಿತ್ರಗೆ ಗಂಗಾಮಾತೆ. ಆಕೆಯೇ ಮುಂದೆ ಭಗೀರಥನ ತಪಸ್ಸಿಗೆ ಒಲಿದು ಭೂಮಿಗೆ ಬಂದು ಹರಿಯುತ್ತಿದ್ದಾಳೆ. ನಾವೆಲ್ಲರೂ ಬಡವರನ್ನು ದುರ್ಬಲರನ್ನು ಕೀಳಾಗಿ ನೋಡಿದಾಗ ನಮ್ಮ ಅಹಂಕಾರವನ್ನು ಅಡಗಿಸಲು ಭಗವಂತನು ವಾಮನನಾಗಿ ಬರುತ್ತಾನೆ. 6ನೆಯ ಅವತಾರ ಪರಶುರಾಮ. ಅಧಿಕಾರ ಮತ್ತು ಶಕ್ತಿ ಮನುಷ್ಯನನ್ನು ಭ್ರಷ್ಟನನ್ನಾಗಿ ಮಾಡುತ್ತದೆ. ಭೂಮಿಯ ಮೇಲಿನ ಕ್ಷತ್ರಿಯ ರಾಜರು ಅಧಿಕಾರದ ಮದದಿಂದ ಭ್ರಷ್ಟರಾಗಿ ಸಜ್ಜನರನ್ನು ಹಿಂಸಿಸಲು ತೊಡಗಿದಾಗ ಜಮದಗ್ನಿ ಋಷಿಗಳ ಮಗನಾಗಿ ಪರಶುರಾಮನಾಗಿ ಬರುತ್ತಾನೆ. ತನ್ನ ತಂದೆಯ ಮಾತಿಗೆ ಕಟ್ಟುಬಿದ್ದು ಹೆತ್ತ ತಾಯಿಯ ತಲೆಯನ್ನೇ ಕಡಿಯುವ ಪರಶುರಾಮರು ತಂದೆ ಒಲಿದು ವರವನ್ನು ಕೇಳು ಎಂದಾಗ ಮರಳಿ ತಾಯಿಯ ಜೀವವನ್ನು ಕೇಳಿ ಪಡೆಯುತ್ತಾರೆ. ಪರಶುರಾಮರು 21 ಬಾರಿ ಭೂಮಿಯನ್ನು ಸುತ್ತಿ ಭ್ರಷ್ಟ ಕ್ಷತ್ರಿಯರನ್ನು ನಿರ್ನಾಮ ಮಾಡುತ್ತಾರೆ. ಪರಶುರಾಮರು ಅಷ್ಟೇ ಅಲ್ಲ, ಭಗವಂತನ ಆವೇಶಾವತಾರ. ಇವರು ಚಿರಂಜೀವಿಗಳಾಗಿದ್ದು ಈ ಅವತಾರಕ್ಕೂ ಗುರುಗಳಾಗಲಿದ್ದಾರೆ. 7ನೆಯ ಅವತಾರ ಮರ್ಯಾದಾ ಶ್ರೀರಾಮ. ವಾಲ್ಮೀಕಿ ಮಹರ್ಷಿಗಳು ಬರೆದ ರಾಮಾಯಣವೇ ನಿಜವಾದ ಇತಿಹಾಸ. ದಶರಥ ನಂದನನಾಗಿ ಬಂದ ರಾಮನು ಮಾನವನಾಗಿ ಬದುಕಿ ಆದರ್ಶಗಳನ್ನು ಜಗತ್ತಿಗೆ ಸಾರಿದನು. ರಾವಣನ ತಮ್ಮನಾದ ವಿಭೀಷಣನು ರಾಮನಲ್ಲಿ ಶರಣಾಗತನಾಗಲು ಬಂದಾಗ ಶತ್ರುವಿನ ತಮ್ಮನಾದರೂ ರಾಮನು ಆತನನ್ನು ಅಪ್ಪಿಕೊಳ್ಳುತ್ತಾನೆ. ಯಾರು ಸಂಪೂರ್ಣ ಭಕ್ತಿಯಿಂದ ನನ್ನಲ್ಲಿ ಶರಣಾಗುತ್ತಾರೋ ಅವರನ್ನು ಸಕಲ ದುಷ್ಟರಿಂದಲೂ ನಾನು ಕಾಪಾಡುತ್ತೇನೆ ಎಂದು ಭಗವಂತನು ರಾಮಾವತಾರದಲ್ಲಿ ನಮಗೆ ಜೀವನದಲ್ಲಿ ಯಾರೂ ಇಲ್ಲ, ನಾವು ಒಂಟಿ, ನಮಗೆ ದಿಕ್ಕೇ ಇಲ್ಲ ಎಂದು ಅನ್ನಿಸಿದಾಗ ರಾಮನ ಈ ವಚನವನ್ನು ನೆನಪಿಸಿಕೊಳ್ಳಬೇಕು. 8ನೆಯ ಅವತಾರ ಪೂರ್ಣಾವತಾರವಾದ ಶ್ರೀಕೃಷ್ಣ. ರಾಮಾವತಾರದಲ್ಲಿ ಭಗವಂತನು ಸಾಮಾನ್ಯ ಮನುಷ್ಯನಂತೆ ನಟಿಸುತ್ತಾನೆ. ರಾವಣನ ವರದ ಕಾರಣದಿಂದ ರಾಮನು ತನ್ನ ದೈವತ್ವವನ್ನು ಮರೆಮಾಚಬೇಕಾಗಿತ್ತು. ಆದರೆ ಕೃಷ್ಣಾವತಾರದಲ್ಲಿ ಆತನಿಗೆ ಆ ಬಂಧನಗಳಿರಲಿಲ್ಲ. ತಾನೇ ಪರಬ್ರಹ್ಮನೆಂದು ಆತನು ಸಾರಿದನು. ಕೃಷ್ಣ ಎನ್ನುವ ಹೆಸರಿನಲ್ಲಿರುವ 5 ಅಕ್ಷರಗಳನ್ನು ಗರ್ಗಾಚಾರ್ಯರು ವಿವರಿಸುತ್ತಾರೆ. ಆತ ಕಮಲಾಕಾಂತ, ಆತನೇ ರಾಮ, ಆತ ಷಡ್ಗುಣ ಸಂಪನ್ನ, ಆತನೇ ನರಸಿಂಹ, ಆತನೇ ಅಕ್ಷರ ಪರಬ್ರಹ್ಮ. ಕೃಷ್ಣನ ಲೀಲೆಗಳು ಅನಂತ. ಕಾಳಿಂಗಮರ್ದನದಲ್ಲಿ ಒಂದು ಅದ್ಭುತವಾದ ತಾತ್ವಿಕ ಅರ್ಥವಿದೆ. ಸರ್ಪವು ಕೃಷ್ಣನ ಕಾಲುಗಳನ್ನು ತನ್ನ ಬಾಲದಿಂದ ಬಿಗಿಯಾಗಿ ಕಟ್ಟಿಕೊಂಡಿರುತ್ತದೆ. ಕೃಷ್ಣನು ಆ ಸರ್ಪದ ಹೆಡೆಯ ಮೇಲೆ ನರ್ತಿಸುತ್ತಾ ತನ್ನ ಕೈಯಿಂದ ಆ ಸರ್ಪದ ಬಾಲವನ್ನು ಮೇಲೆತ್ತಿ ಹಿಡಿದಿರುತ್ತಾನೆ. ಇದರ ಅರ್ಥವೇನೆಂದರೆ, ಯಾರು ಭಗವಂತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾರೋ ಅವರನ್ನು ಭಗವಂತನು ತನ್ನ ಕೈಯಾರೆ ಮೇಲೆತ್ತುತ್ತಾನೆ. ಭಕ್ತರ ಸಂಪೂರ್ಣ ಯೋಗಕ್ಷೇಮವನ್ನು ಆತನೇ ನೋಡಿಕೊಳ್ಳುತ್ತಾನೆ. ತಿರುಪತಿ ಬಾಲಾಜಿಯ ಸನ್ನಿಧಿಗೆ ಹೋದಾಗ ಭಗವಂತನ ಆ ವೈಭವ, ವಜ್ರವೈಢೂರ್ಯಗಳ ಕಿರೀಟ, ಆಭರಣಗಳನ್ನು ನೋಡಿ ಮೈಮರೆಯುತ್ತೇವೆ. ಆದರೆ ಅದು ಲಕ್ಷ್ಮೀದೇವಿ ಒಡ್ಡುವ ಮಾಯೆ. ನಿನಗೆ ಈ ಐಶ್ವರ್ಯ ಬೇಕೋ ಅಥವಾ ನನ್ನ ನಾರಾಯಣ ಬೇಕೋ ಎಂದು ಆಕೆ ನಮ್ಮನ್ನು ಪರೀಕ್ಷಿಸುತ್ತಾಳೆ. ಆಭರಣಗಳ ಹಿಂದಿರುವ ಭಗವಂತನ ದಿವ್ಯ ಮಂಗಳ ರೂಪವನ್ನು, ಆ ನಾರಾಯಣನನ್ನು ಯಾರು ಕಣ್ತುಂಬಿಕೊಳ್ಳುತ್ತಾರೋ ಅವರು ಆ ಜಗನ್ಮಾಯೆಯನ್ನು ಗೆದ್ದಂತೆ. ತಿರುಪತಿಯ ವಿಗ್ರಹವು ಸ್ವಯಂಭೂ. ಆ ಶಿಲೆಯಲ್ಲಿ ಭಗವಂತನು ಶಿವನಾಗಿಯೂ ಶಕ್ತಿಯಾಗಿಯೂ ನಾರಾಯಣನಾಗಿಯೂ ಭಕ್ತರಿಗೆ ದರ್ಶನ ನೀಡುವ ಅದ್ಭುತ ಶಕ್ತಿಯಿದೆ. ಉಡುಪಿಯ ಕೃಷ್ಣನಾದರೂ ಅಷ್ಟೇ. ಕನಕನ ಕಿಂಡಿಯ ಮೂಲಕವನ್ನು ಮಾತ್ರ ನೋಡದೆ ಆ ಕನಕಕ್ಕೆ ಒಡೆಯನಾದ ಲಕ್ಷ್ಮೀಪತಿಯನ್ನು ನಾವು ನೋಡಬೇಕು. ಕಲಿಯುಗದ ಈ ಸಮಯದಲ್ಲಿ ನಮ್ಮೊಳಗಿರುವ ರಾಕ್ಷಸನನ್ನು ಎಚ್ಚರಿಸುತ್ತೇವೆಯೋ ಅಥವಾ ದೇವತೆಯನ್ನು ಎಚ್ಚರಿಸುತ್ತೇವೆಯೋ ಎಂಬುದು ನಮ್ಮ ಕೈಯಲ್ಲೇ ಇದೆ. ಮಾಯಾ ಪ್ರಪಂಚದ ಸೆಳೆತಗಳಿಗೆ ಸಿಲುಕದೆ ನಿರಂತರ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ನಮ್ಮೆಲ್ಲ ಕಷ್ಟಗಳನ್ನು ಆ ಪರಮಾತ್ಮನಿಗೆ ಅರ್ಪಿಸಿದರೆ ದಶಾವತಾರಗಳನ್ನು ಎತ್ತಿ ಭಕ್ತರನ್ನು ಕಾಯ್ದ ಆ ಭಗವಂತ ನಮ್ಮನ್ನು ಖಂಡಿತವಾಗಿ ಕಾಪಾಡುತ್ತಾನೆ. ಆತನನ್ನು ನಂಬಿದವರಿಗೆ ಎಂದಿಗೂ ಸೋಲಿಲ್ಲ. ಪ್ರೀತಿಯ ವೀಕ್ಷಕರೇ, ಭಗವಾನ್ ಮಹಾವಿಷ್ಣುವಿನ ದಶಾವತಾರಗಳ ಮತ್ತು ಕಲ್ಕಿ ಅವತಾರದ ಈ ಜ್ಞಾನಪೂರ್ಣ ವಿಚಾರಗಳು ನಿಮ್ಮ ಮನಸ್ಸಿಗೆ ಆನಂದವನ್ನು ಮತ್ತು ನೆಮ್ಮದಿಯನ್ನು ತಂದಿದೆ ಎಂದು ಭಾವಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ದಶಾವತಾರಗಳಲ್ಲಿ ನಿಮಗೆ ಅತ್ಯಂತ ಪ್ರಿಯವಾದ ಅವತಾರ ಯಾವುದು ಎಂಬುದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಮತ್ತಷ್ಟು ಅದ್ಭುತ ಮತ್ತು ಭಕ್ತಿಪೂರ್ವಕ ವಿಚಾರಗಳಿಗಾಗಿ ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯದಿರಿ. ಎಲ್ಲರಿಗೂ ಆ ಶ್ರೀಹರಿಯ ಆಶೀರ್ವಾದ ಸದಾ ಇರಲಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.